ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ನನ್ನ ಒಂದು ಮನದ ಮಾತು ಅಂದರೆ ನನ್ನ ಚಾನಲ್ ಯಾವ ಥರ ಬೆಳೆದ್ರೆ ಯಾವ ಥರ ಖುಷಿ ಆಗುತ್ತೆ, ನಾನು ಯಾವ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಯೂಟ್ಯೂಬ್ ವಿಡಿಯೋನ ಹಂಚ್ಕೊಂಡ್ರೆ ನಾನು ಡೈಲಿ ಲಾಗ್ ಮಾಡಿದರೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಇವತ್ತು ನಾನು ನೇರವಾಗಿಯೇ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಸುಮ್ಮನೆ ಫೇಸ್ಲೆಸ್ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ಅಷ್ಟು ವ್ಯೂಸು ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ. ನಾನು ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ಒಂದು ವರ್ಷ ಆಯಿತು ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿಕೊಂಡು. ಸೊ ನಾನು ಒಂದು ವರ್ಷದಲ್ಲಿ 400 ಸಬ್ಸ್ಕ್ರೈಬರ್ಸನ್ನು ತೊಗೊಂಡಿರೋದು. ಜುಲೈ ತಿಂಗಳಲ್ಲೇ ಜುಲೈ ತಿಂಗಳಲ್ಲಿ ನನ್ನ ಮಗಳು ಬೆಳಗ್ಗೆ 7 ಗಂಟೆ 7:30 ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಾಯಿದ್ಲು. ಸೊ ಹಾಗಾಗಿ ಕುತ್ಕೊಂಡು ಏನು ಮಾಡೋದು, ಸುಮ್ಮನೆ ಬೆಳಗ್ಗೆ ಬೇಗ ಇದ್ದ ಕೆಲಸ ಎಲ್ಲ ಆಗೋಗುತ್ತೆ. ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ಮೊದಲು ಎಷ್ಟು ಮೈಂಡ್ ಅಪ್ಸೆಟ್ ಆಗಿತ್ತು ಅಂದರೆ ಇದ್ರ ಸಲುವಾಗಿ. ಯಾಕಂದರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ, ಯಾವ ಥರ ಮಾಡಬೇಕು ಏನು. ನನಗೆ ಯೂಟ್ಯೂಬ್ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಸ್ನೇಹಿತರೆ. ಹಾಗೆ ಏನೋ ಮಾಡಬೇಕು, ನೋಡೋಣ ಮಾಡಿದರೆ ಯಾವ ಥರ ನಾನು ಜನರಿಗೆ ಇಷ್ಟ ಆಗ್ತೀನಿ, ನಾನು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನಾನು ಯಾವ ಥರ ಬೆಳವಣಿಗೆ ಆಗ್ತೀನಿ ಅನ್ನೋದನ್ನು ನನ್ನ ಒಂದು ತಲೆಗೆ ಬಂತು ಸ್ನೇಹಿತರೆ. ಸೊ ಹಾಗೆ ಹೀಗೆ ಸುಮ್ಮನೆ ಅಚಾನಕ್ಕಾಗಿ ಅದು ಐಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಮಾಡಬೇಕು ಅದರ ಒಂದು ಯೂಟ್ಯೂಬಲ್ಲಿ ನಾನು ಗೆಲುವು ಸಾಧಿಸಬೇಕು, ನಾನು ಅದರಿಂದ ಅಚೀವ್ ಮಾಡಬೇಕು ಅನ್ನೋದು ಸತ್ಯವಾಗಲೂ ಅದು ಪ್ರೀ ಪ್ಲ್ಯಾನ್ ಅಲ್ಲ ಸ್ನೇಹಿತರೆ, ಸುಮ್ಮನೆ ಹಾಗೆ ಮಾಡಿದ್ದೆ. ಆ ಥರ ಪ್ರೀ ಪ್ಲ್ಯಾನ್ ಇದ್ದಿದ್ದರೆ ನಾನು ಇಷ್ಟೊತ್ತಿಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊತಿದ್ದೆ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊತಿದ್ದೆ. ಸೊ ಹಾಗೆಯೇ ಸುಮ್ಮನೆ ನಾನು ಒಂದು ಟೈಮ್ ಪಾಸಿಗೋಸ್ಕರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಅದು ಹೋಗ್ತಾ ಏನಾಯಿತು, ಇಲ್ಲ ನಾನು ಯೂಟ್ಯೂಬಲ್ಲಿಂದ ಮೋಟಿವೇಟ್ ಆಗಬೇಕು, ನಾನು ಒಂದು ಚಾನಲ್ ಬೆಳವಣಿಗೆಗೆ ನಾನು ಖಂಡಿತವಾಗಿ ನಾನು ಎಫರ್ಟ್ ಹಾಕಲೇಬೇಕು, ಹಾಕಿದರೆ ಸಹಿತ ನಾನು ಇದರಲ್ಲಿ ಒಂದು ಸ್ವಲ್ಪ ಮೇಲೆ ಬರೋಕ್ಕೆ ಸಾಧ್ಯ ಅನ್ನೋದು. ಈ ಹಲವಾರು ಯೂಟ್ಯೂಬರ್ಸ್ ಚಾನಲ್ಗಳು ನೋಡ್ತೀನಿ ಸ್ನೇಹಿತರೆ, ನೋಡಲ್ಲ ಅಂತ ಇಲ್ಲ, ಪ್ರತಿನಿತ್ಯ ಕಲಿಯೋದಿದ್ದೇ ಇರುತ್ತೆ. ಸೊ ಹಾಗಾಗಿ ನಾನೇ ಜಾಣೆ, ನನಗೆ ಅಂತ ಯಾರೂ ಜಾಣರಿಲ್ಲ, ನಾನೇ ಚಂದಿದ್ದೀನಿ. ನೋವೇ ನಾನು ಪ್ರತಿಯೊಬ್ಬರನ್ನು ನೋಡ್ತೀನಿ, ಅವರಿಂದ ಏನು ಉತ್ತರ ಸಿಗುತ್ತೆ. ನಾನು ಕೇಳದೇ ಇರೋದೇನಿಲ್ಲ ಸ್ನೇಹಿತರೆ, ಎಲ್ಲ ನೋಡಬೇಕು, ಎಲ್ಲ ಕಲಿಬೇಕು. ಸೊ ಹಾಗಾಗಿ ಹಲವಾರು ಯೂಟ್ಯೂಬರ್ಸ್ ಡೈಲಿ ನೋಡ್ತಾನೆ ಇರ್ತೀನಿ ನಾನು. ಅವರು ಒಬ್ಬೊಬ್ಬರು ಒಂದೊಂಥರ ಮೋಟಿವೇಶನ್ ನನಗೆ. ಯಾಕಂದರೆ ಅವರ ಮಾತಿರ್ಬೋದು, ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಅವರ ಒಂದು ಕೆಲಸ ಇರ್ಬೋದು. ಸೊ ನಾವು ಯಾಕೆ ಮಾಡಬಾರ್ದು, ನಾವು ಮನೇಲಿದೆ ಅಂತವೆ ಮನೇಲಿ ಕುತ್ಕೊಂಡು ಮಾಡೋದೇನಿದೆ. ಒಬ್ಬೊಬ್ಬರು ಹೆಣ್ಮಕ್ಳು ಕೆಲಸಕ್ಕೆ ಹೋಗಿ ಬಂದು ಸಹ ತಮ್ಮ ಒಂದು ಯೂಟ್ಯೂಬ್ ಜರ್ನಿಯನ್ನು ತಮ್ಮ ಮುಂದೆ ಹೇಳ್ತಾರೆ, ಹೀಗೆ ಆಯಿತು ಅಂತ. ಸೊ ಹಾಗಾಗಿ ನನಗೂ ಇದು ಒಂದು ಉಪಯುಕ್ತ ಅನಿಸ್ತು. ಸರಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಅನ್ನೋದೊಂದು. ಯಾಕಂದರೆ ಡೈಲಿ ಅಡುಗೆ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕಿಚನ್ ಇರ್ಬೋದು, ಕಿಚನಲ್ಲಿ ನಮ್ಮ ಒಂದು ಕುಕ್ಕಿಂಗ್ ವಿಡಿಯೋ ಇರ್ಬೋದು, ನೀವು ಯಾವ ಥರ ಮಾಡ್ತೀರಾ, ಎಲ್ಲ ಕಡೆಗೂ ಎಲ್ಲ ಭಾಗದಲ್ಲೂ ಅಡುಗೆ ಸೇಮ್ ಟೈಪ್ ಇರಲ್ಲ. ಸೊ ಹಾಗಾಗಿ ನಮ್ಮ ಒಂದು ಅಡುಗೆ ಇರ್ಬೋದು, ನಮ್ಮ ಒಂದು ಫ್ಯಾಮಿಲಿ ಕಷ್ಟ ಸುಖ ಇರ್ಬೋದು, ಏನಾದ್ರೂ ಸಹ ಹೇಳ್ಕೊಳಕ್ಕೆ ಅವಕಾಶ ಇದೆ ಅನ್ನೋ ಒಂದು ಇಂಟೆನ್ಷನ್ನಿಂದ ನಾವೊಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಾಯಿತು. ಸೊ ನಾನು ಈ ಒಂದು ಏನು ಜರ್ನಿ ಇದೆ, ತುಂಬ ಬೇಜವಾಬ್ದಾರಿಯಾಗಿ ನಾನು ಒಂದು ವರ್ಷ ಟೈಮ್ ವೇಸ್ಟ್ ಮಾಡಿದ್ದೆ. ಈಗ ಹಾಗಾಗಬಾರ್ದು. ನನ್ನ ಒಂದು 476 ನಿನ್ನೆಗೆ ನನ್ನ ಒಂದು 476 ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿರೋದು ನನ್ನ ಚಾನಲ್ಗೆ. ಅದನ್ನು ವೇಸ್ಟ್ ಮಾಡ್ಕೋಬಾರ್ದು.
ಸನಿಗೆ ಅಂದರೆ ನನ್ನ ನಿಯರು 70K ವ್ಯೂಸ್ ಬಂದಿದೆ ಒಂದು ಶಾರ್ಟ್ ವಿಡಿಯೋಗೆ. ಮುಂದಿನ ದಿನಗಳಲ್ಲಿ ಆ ಶಾರ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ. ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನನ್ನ ಒಂದು ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. 20K ಇದೆ, 28 ಇದೆ, 11 ಇದೆ, ಈ ಥರ 6K ಇದೆ, ಈ ಥರ ತುಂಬ ಬಂದಿದೆ ವಿಡಿಯೋಸ್. ತುಂಬ ಚೆನ್ನಾಗಿ ವ್ಯೂಸ್ ಕೊಟ್ಟಿದೆ. ಅದರಲ್ಲೂ ಆ್ಯಕ್ಚುಲಿ ದೇವಸ್ಥಾನದಂತೂ ತೋರಿಸ್ಬಿಟ್ರೆ ತುಂಬ ಇಷ್ಟಪಡ್ತಾರೆ. ದೇವಸ್ಥಾನ, ಕುಕ್ಕಿಂಗ್, ಈ ಥರ ಏನಾದರೂ ಒಂದು ವೀಡಿಯೋಸ್ ಹಾಕಿದರೆ ಶಾರ್ಟ್ ವಿಡಿಯೋ ತುಂಬ ಚೆನ್ನಾಗಿ ನೋಡ್ತಾರೆ. ಅದರಲ್ಲೂ ನಮ್ಮ ಮೈಲಾರ ದೇವ್ರದ್ದು ತೋರಿಸ್ಬಿಟ್ರೆ ಅಂದರೆ ತುಂಬ ಇಷ್ಟಪಟ್ಟು ನೋಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಇದನ್ನು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇವತ್ತು ನಿಮ್ಮ ಜೊತೆಗೆ ನೇರವಾಗಿಯೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸುಮ್ಮನೆ ಫೇಸ್ಲೆಸ್ ತೋರಿಸೋದ್ರಿಂದ ಉಪಯೋಗ ಇಲ್ಲ, ನಾವು ವಾಯ್ಸ್ ಓವರ್ ಕೊಡೋದಿದ್ದನೂ ಉಪಯೋಗ ಇಲ್ಲ ವೀಡಿಯೋಸಲ್ಲಿ. ನೇರವಾಗಿಯೇ ಯೂಟ್ಯೂಬ್ ಜೊತೆ ನಾನು ಒಂದು ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸಬ್ಸ್ಕ್ರೈಬ್ಸರ್ ಏನಿದ್ದಾರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಐಡಿಯಾ ಇರಲ್ಲ, ಸುಮ್ಮನೆ ಯಾಕೆ ಮಾಡಬೇಕು ಅನ್ನೋದು ಇರುತ್ತೆ ಅವ್ರ ತಲೆಯಲ್ಲಿ. ಸೊ ಹಾಗಾಗಿ ಅದಾಗೋದು ಬೇಡ ಅಂತ ಹೇಳಿಬಿಟ್ಟೆ ಡೈರೆಕ್ಟ್ ನಾನೇ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಏನಿದೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು. ಯಾರೂ ಸಪೋರ್ಟ್ ಇಲ್ಲದೆ ಬೆಳೆಯೋಕ್ಕಾಗಲ್ಲ ಸ್ನೇಹಿತರೆ, ಸಪೋರ್ಟ್ ಬೇಕೇ ಬೇಕು. ನಾನು ಒಂದು ಪರಿಸರ ಪ್ರಪಂಚ ಯೂಟ್ಯೂಬ್ ಜರ್ನಿಯಲ್ಲಿ ತುಂಬ ಎತ್ತರಕ್ಕೆ ಹೋಗಿ ಬೆಳಿಬೇಕು ಅನ್ನೋದೊಂದು ಆಸೆ. ಯಾಕಂದರೆ ನನ್ನ ಒಂದು ಜೀವನ ಒಂಥರ ನಿರಾಸಕ್ತಿ, ಎಲ್ಲರ ಒಂದು ಕೈಗೊಂಬೆಯಾಗಿ ಜೀವನ ಮಾಡಿದ್ದೀನಿ ಸ್ನೇಹಿತರೆ, ಎಲ್ಲರ ಮಾತನ್ನು ಕೇಳಿಕೊಂಡು. ಯಾಕಂದರೆ ಹೆಣ್ಮಕ್ಳ ಸ್ಥಿತಿ ಹೇಗಿರುತ್ತೆ ಗಂಡನ ಮನೆಗೆ ಬಂದ ಮೇಲೆ ಅನ್ನೋದು ಸಾಕಷ್ಟು ಉದಾಹರಣೆ ದಿನನಿತ್ಯ ನೋಡ್ತೀವಿ, TV, ಪೇಪರ್, ಮೊಬೈಲ್. ಸೊ ಅದೇ ಥರ ಒಂದು ನನ್ನ ಜೀವನದಲ್ಲಿ ನಡೆದಿದೆ. ಸೊ ಹಾಗಾಗಿ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೀನಿ, ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ನನ್ನ ವಿಡಿಯೋ. ದುಡ್ಡು ಅನ್ನೋದು ಜೀವನದಲ್ಲಿ ಒಂದು ಭಾಗನ ಆಗಿದೆ ಸ್ನೇಹಿತರೆ. ಅದು ಇಲ್ಲ ಅಂದರೆ ನಮ್ಮ ಜೀವನ ಮಾಡೋಕ್ಕೂ ಆಗೋದೇ ಇಲ್ಲ. ಅದರಿಂದ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ ಅನ್ನೋದೇ ಗೊತ್ತಾಗೋಗಿದೆ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಅದರಿಂದ. ಹಾಗಾಗಿ ನಾನು ಒಂದು ಜೀವನನ ನಾನು ಒಂದು ಉತ್ತಮ ಹಂತಕ್ಕೆ ತರಬೇಕು, ಎಲ್ಲರಂತೆ ಆಗಬೇಕು. ನಾನು ಎಲ್ಲರ ಎದುರಿಗೂ ತಲೆ ಎತ್ತಿ ಬೆಳಿಬೇಕು. ಅವಳ ಕೈಯಲ್ಲಿ ಏನೂ ಆಗಲ್ಲ, ಸುಮ್ಮನೆ ಮನೆಯಲ್ಲಿ ಬಿದ್ದಿರುತ್ತೆ, ಏನು ಮಾಡ್ತಾರೆ ಊಟ ಮಾಡಿ ಸುಮ್ಮನೆ ಮನೆಯಲ್ಲಿ ವೇಸ್ಟ್ ಮಾಡಿಕೊಂಡು ಟೈಮ್, ಈ ಥರ ಕೇಳಬಾರ್ದನ್ನೆಲ್ಲ ಕೇಳಿದ್ದೀನಿ ನಾನು. ನನ್ನನ್ನು ಒಂದು ಮಗಳಾಗಿದ್ದಾಳೆ, 11 ವರ್ಷ ಇದೆ, 5th ಸ್ಟ್ಯಾಂಡರ್ಡ್ ಈ ವರ್ಷ. ಅವಳ ಸಲುವಾಗಿ ಎಲ್ಲ ದುಃಖ ನುಂಗಿ ಇವತ್ತು ಜೀವನ ಮಾಡ್ತಾಯಿದ್ದೀನಿ. ಈಗೇನು ಮದುವೆ ಆಗ್ತಾರಲ್ವ, ಪ್ರತಿಯೊಂದು ಹುಡುಗಿಯರಿಗೆ ಏನು ಹೇಳ್ತೀನಿ ಅಂದರೆ, ನಮ್ಮ ಒಂದು ಫೈನಾನ್ಷಿಯಲ್ ಏನಿರುತ್ತೆ, ನಾವು ಓದ್ಬಿಟ್ಟು ನಾವು ನಮ್ಮ ದುಡಿಮೆ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಮದುವೆ ಆಗಬೇಕು ಅನ್ನೋರು ಜೀವನದಲ್ಲಿ ಇಷ್ಟೇ ಸ್ನೇಹಿತರೆ ನಾನು ಹೇಳೋದು. ಯಾಕಂದರೆ ಓದೋದು ಬಿಟ್ಟು ಮದುವೆ ಆಗಿಬಿಟ್ಟೆ, ಆಗಿದ ಮೇಲೆ ನನ್ನ ಲೈಫ್ ಯಾವ ಥರ ಟರ್ನ್ ಆಯಿತು ಅನ್ನೋದನ್ನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. 13 ವರ್ಷ ಆಯಿತು ನನ್ನ ಮದುವೆಯಾಗಿ. ಸೊ ಹಾಗಾಗಿ ನಾನು ಫೈನಾನ್ಷಿಯಲಿ ಡಿಪೆಂಡ್ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ದಯವಿಟ್ಟು ನನ್ನ ಒಂದು ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಅಂತ ಹೇಳ್ತಾ ಇಲ್ಲಿಯೇ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಡೈಲಿ ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇನ್ಮೇಲಿಂದ ನಾನು ಎಷ್ಟರಾಗಲಿ 5 10 ನಿಮಿಷನಾಗಲಿ ನಾನು ವಿಡಿಯೋ ಇನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿದೆ. ಇನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಕಮೆಂಟು, ನಾನು ಈ ಒಂದು ನೇರವಾಗಿ ಮಾತಾಡಿರ್ತಕ್ಕಂಥದ್ದು ವಿಷಯ ನಿಮಗೆ ನನ್ನ ಮಾತು ಹೇಗೆ ಅನ್ನಿಸ್ತು, ಈ ನನ್ನ ಒಂದು ವಿಡಿಯೋ ನಿಮ್ಮ ಅಭಿಪ್ರಾಯ ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಮಾಡಿದ್ದೀನಿ ಸ್ನೇಹಿತರೆ.
ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ಯಾವುದಾದ್ರೂ ಕುಕ್ಕಿಂಗ್ ಆಯಿತು ಅಥವಾ ನನ್ನ ಲೈಫ್ ಜರ್ನಿ ಏನಾಯಿತು ಅನ್ನೋ ವಿಡಿಯೋ ಮೂಲಕ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.